ಭಾರೀ ಮಳೆಯಿಂದ ಕೇರಳದಲ್ಲಿ ದುರಂತವಾಗಿದ್ರೆ ಇತ್ತ ಮಹಾರಾಷ್ಟ್ರದ ಮಳೆಯಿಂದ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮೊನ್ನೆಯವರೆಗೂ ಬತ್ತಿದ್ದ ನದಿಗಳು ಇಂದು ಅಪಾಯದ ಮಟ್ಟ ಮೀರಿ ಹರಿತಿದೆ. ಅದರಲ್ಲೂ ಕೃಷ್ಣಾ ಹಾಗೂ ದೂದ್ಗಂಗಾ ನದಿಯ ಅಬ್ಬರಕ್ಕೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರೂ ಜಲರಾಶಿ ಕಾಣ್ತಿದೆ. ನದಿಯ ಆ ಅಂಚಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆ, ಅಪಾಯದ ಮಟ್ಟ ಮೀರಿದ ಕೃಷ್ಣೆ. ಒಂದೇ ರಾತ್ರಿಯಲ್ಲಿ 1 ಲಕ್ಷ ಕ್ಯೂಸೆಕ್ ದಾಟಿದ ಕೃಷ್ಣಾ ನೀರಿನ ಮಟ್ಟ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಂಡು ಕೇಳರಿಯದ ಮಳೆಯಾಗ್ತಾ ಇದೆ. ಅದೇ ನೀರು ಕೃಷ್ಣೆಯ ಒಡಲು ಸೇರಿದ್ದು ರಾತ್ರೋರಾತ್ರಿ ಕೃಷ್ಣಾ ನದಿ ನೀರಿನ ಮಟ್ಟ 1 ಲಕ್ಷ ಕ್ಯೂಸೆಕ್ ದಾಟಿದೆ. ಚಿಕ್ಕೋಡಿಯ ಕಲ್ಲೋಳ ಮಾಂಚೇರಿ ಬಳಿ ಕೃಷ್ಣಾ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಸದ್ಯ ಕೃಷ್ಣಾ ನದಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ನದಿ ತಟದಲ್ಲಿ ನದಿಯ ಅಂಚಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಸದ್ಯ ನಾನೀಗ ಕೃಷ್ಣಾ ನದಿ ದಂಡೆ ಮೇಲೆ ಇರುವಂತದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇರುವಂತದ್ದು. 5 ದಿನದ ಹಿಂದೆ ಈ ಒಂದು ಪ್ರದೇಶ ಏನಾಗಿತ್ತು, ಕಂಪ್ಲೀಟ್ ಆಗಿ ಬರಡು ಭೂಮಿಯ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಆದ್ರೆ 5ನೇ ದಿನದಲ್ಲಿ ಕೃಷ್ಣಾ ನದಿಯಲ್ಲಿ ಜಲ ರಾಶಿಯೇ ಕಂಡು ಬರ್ತಾ ಇರುವಂತದ್ದು. ಅದರ ಜೊತೆಗೆ ಬೆಳೆಗಳಿಗೂ ಕೂಡ ನೀರಿಲ್ಲದೆ ಒಣಗುವಂತಹ ಆತಂಕದಲ್ಲಿ ಏನು ಬೆಳೆಗಳಿದ್ವು, ಸದ್ಯ ಈಗ ಬೆಳೆಗಳನ್ನ ಮುಳುಗಿಸಿಕೊಂಡು ನೀರು ಹೊರ ಬರ್ತಾ ಇರುವಂತದ್ದು. ಮೊನ್ನೆ ಒಣಗಿದ್ದ ಬೆಳೆ ಇಂದು ಮುಳುಗಿದ ಬೆಳೆ. ಜಸ್ಟ್ 4 ದಿನಗಳ ಹಿಂದಷ್ಟೇ ಕೃಷ್ಣಾ ನದಿ ಒಣಗಿ ನಿಂತಿತ್ತು. ರೈತ ತೀರದ ಜಮೀನುಗಳಲ್ಲಿ ಬೆಳೆಗಳು ಕೂಡ ಒಣಗಿ ಹೋಗಿದ್ವು. ಆದರೆ 4 ದಿನದಲ್ಲಿ ಕೃಷ್ಣಾ ನದಿ ಪಾತ್ರದ ಚಿತ್ರಣವೇ ಬದಲಾಗಿದೆ. ಕಬ್ಬು, ಜೋಳ ಸೇರಿದಂತೆ ಬೆಳೆಗಳೆಲ್ಲ ನದಿ ಒಡಲು ಸೇರಿದೆ. ಇಫೆಕ್ಟ್ ಅಂದರೆ ಮಹಾರಾಷ್ಟ್ರದಾಗ ಮಳೆ ಸತತ್ ಮಳೆ ಐತ್ರಿ. ಮಳೆ ನಮ್ಮ ಕಡೆ ಮಳೆ ಕಡಿಮೆ ಇದ್ರೆ ಬಿ ಇಫೆಕ್ಟ್ ಅಂದರೆ ಎಲ್ಲ ಬೆಳೆಗಳೆಲ್ಲ ನೀರಾಗ ಕೊಚ್ಚಿ ಹೋಗ್ಯಾವ್ರಿ, ಮೋಟ್ರುಗಳು ತೆಗ್ದಿದೇವ್ರಿ. ಅದರಿಂದ ರೈತರ ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾರೆ. ಈಗ 4 ದಿವಸದಿಂದ ನೀರಿಲ್ಲ ಆಗಿದ್ರು. ಒಟ್ಟು 4 ದಿವಸದಿಂದ ನೀರಿಲ್ಲ, ನಾವು ಮಳೆ ನೀರಿಲ್ಲ, ಮಳೆನೂ ಕಡಿಮೆ ಐತಿ. ಅದರಿಂದ ಬೆಳೆನೂ ಹೋಗಿದ್ದು. ಈಗ ಹೊಳಿ ಬಂದು ಮತ್ತೆಲ್ಲ ಬೆಳೆ ಹೊಂಟಿದ್ರಿ ನಾವು. ಅಪಾಯದ ಮಟ್ಟ ಮೀರಿದ ದೂದಗಂಗಾ. ಚಿಕ್ಕೋಡಿಯಲ್ಲಿ ದೂದಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಒಂದೇ ರಾತ್ರಿಯಲ್ಲಿ ನದಿ ನೀರಿನ ಮಟ್ಟ 20 ಅಡಿ ಏರಿಕೆಯಾಗಿದೆ. ನದಿ ಪಾತ್ರ ಬಿಟ್ಟು ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ನೀರಿನ ಮಟ್ಟ ಇನ್ನಷ್ಟು ಹೆಚ್ಚಾದ್ರೆ ಮಲ್ಲಿಕವಾಡ ಗ್ರಾಮವೇ ಮುಳುಗಡೆಯಾಗಲಿದೆ. ಬೆಳೆ ನೀರು ಪಾಲು, ಸ್ಮಶಾನವು ಜಲಾವೃತ. ದೂದಗಂಗಾ ನದಿ ನೀರು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿದೆ. ಕಬ್ಬು, ಮೆಕ್ಕೆಜೋಳ, ಶೇಂಗಾ, ಉದ್ದು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಕಾರದಗ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಕೂಡ ಜಲಾವೃತವಾಗಿದೆ. ಇನ್ನು ಚಿಕ್ಕೋಡಿ ಭಾಗದಲ್ಲಿ ದೂದಗಂಗಾ ನದಿ ಅಬ್ಬರಕ್ಕೆ ಮುಲ್ಲಾನ್ಕಿ, ದತ್ತವಾಡ ಸೇತುವೆ ಮುಳುಗಡೆಯಾಗಿದ್ದು ಈ ಮಾರ್ಗದಲ್ಲಿ 20 ಗ್ರಾಮಗಳ ಸಂಪರ್ಕ ಬಂದಾಗಿದೆ. ನಿನ್ನ ರಾತ್ರಿ 20 ಫುಟ್ ನೀರು ಇರುತ್ತೆ. ಒಂದು ರಾತ್ರಿ 20 ಫುಟ್ ರೀ. ಮೊನ್ನೆ 4 ದಿವಸ ಒಂದು ಹನಿ ನೀರಿಲ್ಲ ಆಗಿತ್ತು ಇಲ್ಲಿ ಬೆಳಗ್ಗೆ. 4-5 ದಿವಸದಾಗ ರೀ, 4 ದಿವಸದಾಗ ಭರಮಸಾಟ್ ನೀರು ಬಂದ್ರಿ. ಚಿಕ್ಕೋಡಿ ತಾಲೂಕಿನ ಮುಲ್ಲಾನ್ಕಿ ಗ್ರಾಮದ ಮನ್ಸೂರ್ ಅಲಿ ದರ್ಗಾವನ್ನ ದೂದ್ಗಂಗಾ ನೀರು ಆವರಿಸಿದೆ. 2 ದಿವಸನಾಗಾದ್ರೆ ಮಳೆ ಬೇಟ ಚಾಲು ಐತ್ರಿ. ನಿಸರ್ಗದೊಂದು ಯಾರಿಗೇನು ಹೇಳಕ್ಕೆ ಬರೋಂಗಿಲ್ಲ. ಆದ್ರೆ ಈಗ ದರ್ಗಾ ಮುಳುಗಿತ್ರಿ. ಈಗ ಜಲಪುರ ದರ್ಗಾ ಅರ್ಧ ಮುಳುಗಿತ್ರಿ. ಈಗ ಇನ್ನೂ 2 ದಿವಸ ಅಂದ್ರೆ ಇದು ನದಿ ಪಾತ್ರ ಸಣ್ಣದ್ರಿಂದ ಇದು ಪೂರಾ ಮುಳುಗೋ ಶಕ್ಯತೆ ಐತ್ರಿ.
ನೆರೆಯ ಕೊಲ್ಲಾಪುರ ಜಿಲ್ಲೆ ಶಿರೋಳ ತಾಲೂಕಿನ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತವಾಗಿದೆ. ಕೃಷ್ಣಾ ನದಿ, ಪಂಚಗಂಗಾ ನದಿ ಸಂಗಮವಾಗುವ ಸ್ಥಳದಲ್ಲಿ ನೀರು ಹೆಚ್ಚಾಗುತ್ತಲಿದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಹೊರವಲಯದಲ್ಲಿರುವ ಬಂಗಾಳಿ ಬಾಬಾ ದರ್ಗವನ್ನ ದೂದಗಂಗಾ ನದಿ ಸುತ್ತುವರೆದಿದೆ. ಇನ್ನು 1 ಅಡಿ ಹೆಚ್ಚಾದರೆ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಬಂದಾಗಲಿದೆ. ಕಾರದಗ ಗ್ರಾಮದ ಮನೆಗಳಿಗೂ ನೀರು ನುಗ್ಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಭೋರ್ಗರಿತಾ ಇದ್ದು, ಕೃಷ್ಣಾ ನದಿಯಲ್ಲಿ ನೀರು ಕಂಡು ರೈತರು ಖುಷಿಯಾಗಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಂದು ಹರಿತಾ ಇರುವಂಥದ್ದು ಆ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಸದ್ಯದ ಮಟ್ಟಿಗೆ ಹೇಳೋದಾದರೆ ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಅಂದರೆ ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಕೃಷ್ಣಾ ನದಿಯ ಒಂದು ಹರಿವಿನ ಚಿತ್ರಣವನ್ನು ನಾವು ತೋರಿಸ್ತಾ ಇದ್ದೀವಿ. ಕೇವಲ ಒಂದು 3-4 ದಿನಗಳ ಹಿಂದೆ ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ತುಂಬಾ ನೀರು ಅಂದರೆ ಒಂದು ಹನಿ ನೀರು ಕೂಡ ಇದ್ದಿರಲಿಲ್ಲ. ಅಷ್ಟು ಮಟ್ಟಿಗೆ ನೀರು ತಳಮಟ್ಟಕ್ಕೆ ತಲುಪಿ ಹೋಗಿತ್ತು. ಯಾವುದೇ ಕಾರಣಕ್ಕೂ ಜಾನುವಾರುಗಳು ಕೂಡ ನೀರಿಗೆ ತೊಂದರೆ ಆಗ್ತಾ ಇತ್ತು. ಹೀಗೆ 4 ದಿನಗಳಲ್ಲಿ ರಾಜ್ಯದ ನದಿಗಳ ಚಿತ್ರಣವೇ ಬದಲಾಗಿದ್ದು, ನದಿ ಪಾತ್ರದ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬಾಗಲಕೋಟೆಯಿಂದ ರವಿ ಮೂಕಿ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.